ಇನ್ನು ರಾಜ್ಯ ರಾಜಕಾರಣದ ವಿಚಾರಗಳನ್ನು ಗಮನಿಸಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ DCM DK ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿರೋ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲ ಕಾರಣ ಆಗಿದೆ. ರಾಹುಲ್ ಗಾಂಧಿ ಅವರನ್ನ DCM DK ಶಿವಕುಮಾರ್ ಭೇಟಿಯಾಗಿದ್ದಾರೆ. ಸೌಜನ್ಯದ ಭೇಟಿನ ಡೆಲ್ಲಿಗೆ ಹೋಗಿದ್ದಕ್ಕೊಂದು ಭೇಟಿ ಮಾಡ್ಕೊಂಡು ಬಂದ್ರ ಅಲ್ಲ, ಅವರೇ ಹೇಳೋ ಹಾಗೆ ನಮ್ದು ದೇವಸ್ಥಾನ ಹೋಗ್ತಾ ಇರ್ತೀವಿ, ಕೈ ಮುಗಿತೀವಿ, ಬರ್ತೀವಿ. ಬಟ್ ಅದರ ನಡುವೆ ಒಂದು ಬೇಡಿಕೆ ಕೂಡ ಇಟ್ಟಿದ್ದಾರಂತೆ. ಪವರ್ ಶೇರಿಂಗ್ ಒಪ್ಪಂದವನ್ನು ನೆನಪು ಮಾಡಿದ್ದಾರೆ. ಸರ್ ನೆನಪಿದೆಯಲ್ಲ ಅಂತ ರಾಜ್ಯ ರಾಜಕಾರಣದ ಬಗ್ಗೆ ಕೂಡ ಸಮಗ್ರ ಮಾಹಿತಿ ಕೊಟ್ಟಿದ್ದಾರೆ. ಮುಸ್ಲಿಮರಿಗೆ 4% ಮೀಸಲಾತಿ ಕೊಟ್ಟಿರೋ ವಿಚಾರಕ್ಕೆ ಬಿಜೆಪಿ ಮಾಡ್ತಾ ಇರೋ ಹೋರಾಟದ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರಿಗೆ ಗಮನಕ್ಕೆ ತಿಳಿಸಿದ್ದಾರೆ. ಮತ್ತು KPCCಯಿಂದ ಆದಷ್ಟು ಬೇಗ ಮುಕ್ತ ಮಾಡಿ, KPCCಯಿಂದ ಮುಕ್ತ ಮಾಡಿ ನೀವೇನು ಮಾತು ಕೊಟ್ಟಿದ್ರಲ್ಲ ಆ ಮಾತಿನ ಪ್ರಕಾರ ಅದು ಏನು ನಿರ್ಧಾರ ಆಗಬೇಕು ಅದನ್ನು ಅತಿ ಶೀಘ್ರದಲ್ಲಿ ಮಾಡಿ. KPCC ಅಧ್ಯಕ್ಷ ಸ್ಥಾನ ಬೇಕಾದರೆ ಬೇರೆಯವ್ರಿಗೆ ಕೊಡೋದಾದ್ರೆ ಕೊಡಿ, ನನ್ನ ಬೇಡಿಕೆ ಏನಿದೆ ಅದನ್ನು ನನಗೆ ಕೊಡಿ ಅನ್ನೋ ಮನವಿಯನ್ನು ರಾಹುಲ್ ಗಾಂಧಿ ಮುಂದೆ ಮಾಡಿದಾರಂತೆ. ಅದ್ರ ಜೊತೆಗೆ ಪವರ್ ಶೇರಿಂಗ್ ಒಪ್ಪಂದವನ್ನು ನೆನಪು ಮಾಡಿ ಬಂದಿದ್ದಾರೆ. ಇಂತಿಷ್ಟು ವರ್ಷಗಳ ನಂತರ ಸಾಮಾನ್ಯವಾಗಿದೆಯಲ್ಲ, ನೀವು ಹೇಳಿದಿರಿ ಅದ್ರ ಬಗ್ಗೆ ನೋಡಿ, ಅದರ ಬಗ್ಗೆ ಯೋಚನೆ ಮಾಡಿ, ಹಿಂಗೆ ಆಗ್ತಿದೆ, ಇದಕ್ಕೆ ಸೂಕ್ತ ಸಮಯ ಅಲ್ಲ, ಇಂತಿಷ್ಟು ದಿನದಲ್ಲಿ ಸೂಕ್ತ ಸಮಯ, ಇಂತಿಷ್ಟು ದಿನದಲ್ಲಿ ಇದೊಂದು ಬದಲಾವಣೆ ಮಾಡಿ ಅಂತ. ಬಟ್ ರಾಹುಲ್ ಗಾಂಧಿ ಅವರು ಮತ್ತು DK ಶಿವಕುಮಾರ್ ಅವರ ಭೇಟಿ ಸಾಮಾನ್ಯವಾಗಿ ರಾಜಕೀಯ ವಲಯದಲ್ಲಿ ಭಾಳಷ್ಟು ಕುತೂಹಲ ಕಾರಣ ಆಗಿದೆ. ಎಂಥದ್ದೇ ಸೌಜನ್ಯದ ಭೇಟಿ ಆದ್ರೂ ವೈಯಕ್ತಿಕ ಹಿತಾಸಕ್ತಿಗಳನ್ನು ಮಾತಾಡೋದಿಲ್ಲ, ರಾಜಕಾರಣಿಗಳು ಸ್ವಾರ್ಥವನ್ನು ಬಿಟ್ಬಿಟ್ಟಿದ್ದಾರೆ ಅನ್ನೋದು ಸುಳ್ಳು, ತಪ್ಪಾಗುತ್ತೆ. ಸಂತೋಷ್ ಹೊಸಳ್ಳಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಹೊಸಳ್ಳಿ, ಸಾಮಾನ್ಯವಾಗಿ ಸಂತೋಷ್, ಯಾವುದೇ ರಾಜಕೀಯ ನಾಯಕರನ್ನ ಭೇಟಿ ಮಾಡಿದ್ರೆ ಅದರಲ್ಲಿ ಒಂದು ರಾಜಕೀಯ ಇದ್ದೇ ಇರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿರುವ ವಿಚಾರ. DCM DK ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಯ ಹಿಂದಿರುವ ರಾಜಕೀಯ ಏನು, ಬಹಳ ಪ್ರಮುಖವಾಗಿ ಚರ್ಚೆ ಆಗಿರೋ ವಿಷಯ ಏನು ಸಂತೋಷ್? ಪ್ರಣತ್, ಪ್ರಮುಖವಾಗಿ ಸುಮಾರು ದಿನಗಳ ಬಳಿಕ ಮತ್ತೊಮ್ಮೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರನ್ನ KPCC ಅಧ್ಯಕ್ಷ ಹಾಗೂ DCM DK ಶಿವಕುಮಾರ್ ಅವರು ನಿನ್ನೆ ದೆಹಲಿಯಲ್ಲಿ ಭೇಟಿಯಾಗಿದ್ರು. ಸಹಜವಾಗಿ ಅವರು ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ನಾವೊಂದು ಕಾಂಗ್ರೆಸ್ ನಮ್ಮ ದೇವಸ್ಥಾನ ಇದ್ದ ಹಾಗೆ, ಕಾಂಗ್ರೆಸ್ ಬಹುತೇಕ ಹಿರಿಯ ನಾಯಕರುಗಳನ್ನು ಭೇಟಿಯಾಗುವಂಥದ್ದು ಸಹಜ ಪ್ರತೀತಿ ಅನ್ನುವಂಥದ್ದನ್ನ ಹೇಳ್ತಾ ಇರ್ತಾರೆ. ಆದ್ರೆ ಪಕ್ಷದಲ್ಲಿ ಆಗ್ತಿರುವಂತಹ ನಾನಾ ರೀತಿಯಾದಂತಹ ರಾಜ್ಯದ ಬೆಳವಣಿಗೆಗಳು, ಅಂದ್ರೆ ಕಾಂಗ್ರೆಸ್ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಇದೀಗ ಚರ್ಚೆನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಕರ್ನಾಟಕದಲ್ಲಿ 2 ರೀತಿಯಾದಂತಹ ಚರ್ಚೆ ತುಂಬಾ ಜೋರಾಗಿರುವಂತದ್ದು. ಒಂದು ಕಡೆ KPCC ಅಧ್ಯಕ್ಷರ ಬದಲಾವಣೆ ಚರ್ಚೆ ಇರೋದು, ಮತ್ತೊಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರನ್ನ ಹೊರತುಪಡಿಸಿ ಉಳಿದಂತ ಬಹುತೇಕ ಎಲ್ಲ ನಾಯಕರುಗಳು ಕೂಡ ಪದೇ ಈ ವಿಚಾರದಲ್ಲಿ ಚರ್ಚೆನ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಹೈಕಮಾಂಡ್ ಮಟ್ಟದ ನಾಯಕರು ಇದುವರೆಗೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ. ಅಂದ್ರೆ ಇದು ಬದಲಾವಣೆ ಆಗುತ್ತೋ ಅಥವಾ ಹೀಗೆ ಮುಂದುವರ್ಕೊಂಡು ಹೋಗುತ್ತೋ ಅನ್ನುವಂಥದ್ದು. ಆದ್ರೆ ಈ ಹಿಂದೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರ ಎಫರ್ಟ್ ನಿಂದ ಕಾಂಗ್ರೆಸ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಂಬರ್ಸ್ ಅನ್ನ ಪಡೆದುಕೊಂಡು ಅಧಿಕಾರಕ್ಕೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ನ ಕೇಂದ್ರದ ನಾಯಕರುಗಳು ಅರಿತುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಆಯ್ಕೆಯಾಗುವಂತ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ತಮ್ಮ ಪಟ್ಟಣ ಸಡಿಸಿರಲಿಲ್ಲ. ಆಗ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ದೆಹಲಿ ಮಟ್ಟದಲ್ಲಿ ಇದೀಗ ಚರ್ಚೆಗೆ ದೊಡ್ಡ ಮಟ್ಟದಲ್ಲಿ ಗ್ರಾಸವಾಗ್ತಿದೆ. ಈಗ ಅಂತ್ಯವಾಗ್ತಿದೆ. ಅಂದ್ರೆ 2 ವರ್ಷಗಳ ಒಂದು ಆಡಳಿತ ಮುಗಿತಾ ಬರ್ತಾ ಇದೆ ಕಾಂಗ್ರೆಸ್ನದು ಕರ್ನಾಟಕದಲ್ಲಿ. ಇನ್ನು ಉಳಿದಿರುವಂತದ್ದು ಕೆಲವು ತಿಂಗಳುಗಳು ಮಾತ್ರ. ಈ ಕಾರಣದಿಂದಾಗಿ ಮುಂದೆ ಬೇಕಾಗಿರುವಂತಹ ಒಂದು ಅಂದ್ರೆ ಅಧಿಕಾರದ ಚುಕ್ಕಾಣಿನ ಹಿಡಿಬೇಕಾಗಿರುವಂತಹ DK ಶಿವಕುಮಾರ್ ಅವರು ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಕೇಂದ್ರ ಮಟ್ಟದ ನಾಯಕರುಗಳ ಜೊತೆ ಮಾತುಕತೆ ಮುಖಾಂತರವಾಗಿ ನಡೆಸ್ತಾ ಇದ್ದಾರೆ. ಅದರ ತೆರೆ ಹಿಂದೆ ಅಂದ್ರೆ ಮುಖ್ಯವಾಗಿ ಅವರ ಮೇಲೆ ಇರುವಂತಹ ನಾನಾ ರೀತಿಯ ಆರೋಪಗಳಿದೆ, ಕೇಸ್ಗಳಿದೆ, ಪ್ರಕರಣಗಳಿದೆ. ಇದೆಲ್ಲದರಲ್ಲೂ ಕೂಡ ಯಾವ ರೀತಿಯಾಗಿ ಕಾನೂನು ಹೋರಾಟಗಳನ್ನ ತೆಗೆದುಕೊಳ್ಬೇಕು, ಕಾನೂನಿನ ತೊಡಕುಗಳಾಗುತ್ತಾ, ಇದೆಲ್ಲದರ ಬಗ್ಗೆ ಕೂಡ ಕೇಂದ್ರ ಮಟ್ಟದ ಹಿರಿಯ ಕಾನೂನು ತಜ್ಞರ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಅದನ್ನ ಹಂತವಾಗಿ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನು ರಾಜ್ಯದಲ್ಲಿ ಈ ಹಿಂದೆ ಅಧಿಕಾರಕ್ಕೆ ಬರ್ಬೇಕಾದಂತ ಸಂದರ್ಭದಲ್ಲಿ ಕೊಟ್ಟಂತಹ ವಾಗ್ದಾನದಂತೆ ಹೈಕಮಾಂಡ್ ಮಟ್ಟದ ನಾಯಕರುಗಳು ನಡೆದುಕೊಳ್ತಾರೆ ಅನ್ನುವಂತಹ ಭರವಸೆಯನ್ನ ಪದೇ DK ಶಿವಕುಮಾರ್ ವ್ಯಕ್ತಪಡಿಸಿರುವಂತದ್ದು ಇದೀಗ ಮುಖ್ಯಮಂತ್ರಿ ಬದಲಾವಣೆ ಒಂದು ರೀತಿಯ ಸುಳಿವು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರಣವ್. ಓಕೆ, ರೈಟ್. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.